Hello everyone, welcome back to my channel Bead Up Abacus. ಇವತ್ತಿನ ಕ್ಲಾಸಲ್ಲಿ ಟೆನ್ಸ್ ಲೆಸ್ ಫಾರ್ಮುಲಾದಲ್ಲಿ ಲೆಸ್ 5 ಫಾರ್ಮುಲಾನ ಹೆಂಗ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಯಾವಾಗಲೂ ಬರೆಯೋ ತರ ಫಸ್ಟ್ ಫಾರ್ಮುಲಾನ ಬರೆಯೋಣ. less 5 is equals to less 10 add 5. less 50 is equals to less 100 add 50. Next, first problem 8 3 less 5. Second problem 6 4 less 5. Third problem 8 7 less 5. Fourth problem 9 2 less 5. ಸೊ ಫ್ರೇಮ್ ಹೇಗೆ ಇಟ್ಕೋಬೇಕು ಫಿಂಗರಿಂಗ್ ಎಲ್ಲ ನಿಮ್ಗೆ ಮುಂಚೆನೆ ತೋರಿಸಿದ್ದೀನಿ. ಸೊ 8 ಡೈರೆಕ್ಟ್ 3 ಫಾರ್ಮುಲಾ ಏನು 3 ಫಾರ್ಮುಲಾ ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀನಿ ಇಲ್ಲಿ. ಲೆಸ್ 7 ಆಟ್ 10 ಅದೇ ರೀತಿ ಲೆಸ್ 5 ಡೈರೆಕ್ಟ್ ಇಲ್ಲ, ಸೊ ಇಲ್ಲಿ ಟೆನ್ಸ್ ಲೆಸ್ ಫಾರ್ಮುಲಾ ಯೂಸ್ ಮಾಡ್ತಿದ್ದೀನಿ. ಲೆಸ್ 10 ಆಟ್ 5 ದ ಆನ್ಸರ್ ಈಸ್ 6. ನೆಕ್ಸ್ಟ್ 6 ಡೈರೆಕ್ಟ್ 4 ಫಾರ್ಮುಲಾ ಲೆಸ್ 6 ಆಟ್ 10 ಲೆಸ್ 5 ಲೆಸ್ 10 ಆಟ್ 5 ದ ಆನ್ಸರ್ ಈಸ್ 5. ಇಲ್ಲಿ 4 ಫಾರ್ಮುಲಾ ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿರ್ತೀನಿ. 4 ಫಾರ್ಮುಲಾ ಟೆನ್ಸ್ ಫಾರ್ಮುಲಾದಲ್ಲಿದೆ. ಅಲ್ಲಿ ಇದು ನಿಮಗೆ ನೆನಪಾಗಿಲ್ಲ ಅಂದ್ರೆ ಹಿಂದ್ಗಡೆ ವಿಡಿಯೋ ನೋಡ್ಕೊಂಡು ಬನ್ನಿ. 8 ಡೈರೆಕ್ಟ್ 7 ಲೆಸ್ 3 ಆಟ್ 10 ಲೆಸ್ 5 ಡೈರೆಕ್ಟ್ ದ ಆನ್ಸರ್ ಈಸ್ 10. ನೆಕ್ಸ್ಟ್ 9 ಡೈರೆಕ್ಟ್ 2 ಲೆಸ್ 8 ಆಟ್ 10 ಲೆಸ್ 5 ಲೆಸ್ 10 ಆಟ್ 5 ದ ಆನ್ಸರ್ ಈಸ್ 6. ಈ ತರ ಲೆಸ್ 5 ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಇನ್ನೊಂದೆರಡು ಪ್ರಾಬ್ಲಮ್ಸ್ ಹಾಕ್ತೀನಿ, ನೀವೇ ಟ್ರೈ ಮಾಡಿ. 9 2 less 5 5 less 5 9 3 less 5 9 4 less 5. ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು ಈ ಪ್ರಾಬ್ಲಮ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲೆಸ್ 6 ಫಾರ್ಮುಲಾ ಲೆಸ್ 4 ಫಾರ್ಮುಲಾ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. Thank you. Bye bye.